ಬೇಸಿಗೆ ಈಗಷ್ಟೇ ಆರಂಭವಾಗಿದೆ. ಅದಾಗಲೇ ಸೂರ್ಯನ ಪ್ರತಾಪ ಜೋರಾಗಿದೆ. ಇದರ ಜೊತೆಗೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹನಿ ನೀರಿಗಾಗಿ ಜನರು ಪರದಾಡ್ತಿದ್ದಾರೆ. ಬಾವಿ ಬತ್ತಿ ನೀರು ತಳ ಸೇರಿದೆ. ಇರೋ ಹನಿ ನೀರಿಗಾಗಿ 4 ಮಹಿಳೆಯರು ಕೊಡ ಬಿಟ್ಟು ಹರಸಾಹಸ ಪಡ್ತಿದ್ದಾರೆ. ಸಮುದ್ರದ ಸಮೀಪದಲ್ಲೇ ಇರುವ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ತೋಡೂರು ಬಡಾವಣೆ ಜನ ನೀರಿಗಾಗಿ ಪರದಾಡ್ತಾ ಇರೋ ಕಷ್ಟ ಇದು. 10 ರಿಂದ 15 ದಿನಕ್ಕೊಮ್ಮೆ ಪಂಚಾಯಿತಿಯಿಂದ ನೀರು ಪೂರೈಕೆ ಆಗ್ತಿದೆ. ಇಲ್ಲಿ 400ಕ್ಕೂ ಹೆಚ್ಚು ಕುಟುಂಬಗಳಿದ್ದು ಆ ನೀರು ಯಾವುದಕ್ಕೂ ಸಾಲ್ತಾ ಇಲ್ಲ. ಹೀಗಾಗಿ ಬಾವಿ ತಳದಲ್ಲಿರುವ ನೀರು ಬಸಿಯೋಕೆ ಹರಸಾಹಸ ಪಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇಲ್ಲಿ ಪೂರ್ತಿಯಾಗಿ ಬಾವಿ ಬತ್ತಿ ಹೋಗಿದೆ. ಒಂದು ಸ್ವಲ್ಪ ನೀರು ಬರ್ತಾ ಇದೆ, ಅದು ಕೂಡ ಅರ್ಧ ಬಿಂದಿಗೆ ನೀರು ಬರ್ತಾ ಇದೆ. ಆ ಅರ್ಧ ಬಿಂದಿಗೆ ನೀರನ್ನು ಹಿಡಿದುಕೊಳ್ಳಲು ಜನರು ಇಲ್ಲಿಗೆ ಬರ್ತಾ ಇದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಒಮಚಗಿ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ನೀರೇ ಸಿಗ್ತಾ ಇಲ್ಲ. ಗ್ರಾಮದಲ್ಲಿ 15 ಕೊಳವೆ ಬಾವಿ ತೆಗೆಸಿದ್ರೂ ಒಂದರಲ್ಲೂ ಹನಿ ನೀರು ಬರ್ತಾ ಇಲ್ಲ. ಕೊಪ್ಪಳ ನಗರದ ಬೋವಿ ಕಾಲೋನಿಯಲ್ಲಿ ಕಳೆದ 5 ದಿನಗಳಿಂದ ನೀರಿಲ್ಲ. ರೊಚ್ಚಿಗೆದ್ದ ಸ್ಥಳೀಯರು ಖಾಲಿ ಬಿಂದಿಗೆಗಳನ್ನು ಹಿಡಿದು ಬೀದಿಗಿಳಿದಿದ್ರು. ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ದಾವಣಗೆರೆ ಜಿಲ್ಲೆಯ ಹರಿಹರದ ತುಂಗಭದ್ರಾ ನದಿ ಖಾಲಿ ಆಗ್ತಾ ಇದ್ದಂತೆಯೇ ಜನರಿಗೆ ಸಂಕಷ್ಟ ಎದುರಾಗಿದೆ. ಹರಿಯುವ ಪವಿತ್ರ ನದಿಗೆ ಸರಾಗವಾಗಿ ಚರಂಡಿ ನೀರು ಸೇರ್ತಾ ಇದೆ. ನೀರಲ್ಲಿ ಬಟ್ಟೆ ತೊಳೆಯೋದು, ಪುಣ್ಯ ಸ್ನಾನ ಮಾಡ್ತಾ ಇದ್ದು ಅಳಿದುಳಿದ ನೀರನ್ನು ರಾಡಿ ಎಬ್ಬಿಸ್ತಾ ಇದ್ದಾರೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ರಣಬಿಸಿಲಿನ ಭೀಕರತೆ ಕಣ್ಣಿಗೆ ರಾಚ್ತಾ ಇದೆ. ರಾಯಭಾಗ ತಾಲೂಕಿನ ಭಾವನಾ ಸೌದತ್ತಿ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆಗಳಿಂದ ನದಿಗೆ ಕಲುಷಿತ ನೀರು ಬಿಡ್ತಾ ಇದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕೃಷ್ಣಾ ನದಿ ಒಡಲು ಬಹುತೇಕ ಬತ್ತಿದೆ. ಜಲಚರಗಳು ಸಾವನ್ನಪ್ಪಿವೆ. ಅತ್ತ ನೀರಿಲ್ಲ ಅಂತ ಜನ ಸಂಕಷ್ಟ ಪಡ್ತಾ ಇದ್ರೆ, ಇತ್ತ ಕೆಆರ್ಎಸ್ ಡ್ಯಾಂನಿಂದ ಏಕಾಏಕಿ ಸಾಕಷ್ಟು ಪ್ರಮಾಣದ ನೀರನ್ನ ಹರಿಸಿದ್ದಾರೆ. ಪ್ಲಸ್ 80 ಗೇಟ್ನ 5ನೇ ಗೇಟ್ ಏಕಾಏಕಿ ಓಪನ್ ಆಗಿದೆ. ಭಾನುವಾರ ರಾತ್ರಿಯಿಂದ ನಿನ್ನೆ ರಾತ್ರಿಯವರೆಗೂ 2000 ಕ್ಯೂಸೆಕ್ಗೂ ಹೆಚ್ಚಿನ ನೀರು ಸುಖಾಸುಮ್ಮನೆ ಹರಿದಿದೆ. ರೈತರು ಕಿಡಿಕಾರಿದ್ದಾರೆ. ಕೆಆರ್ಎಸ್ ಬಾಗಿಲು ಆಟೋಮೆಟಿಕ್ ಆಗಿ ಓಪನ್ ಆಗೋಯ್ತು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಪವಾಡ ಏನಾರು ಮಾಡಿದಾರಲ್ಲಿ ನಾವು ನಂಬ್ತಾ ಇಲ್ಲ. ಅದನ್ನು ಅವ್ರು ಸವರ ಹೇಳ್ಬೋದು, ನಾವು ನಂಬ್ತಾ ಇಲ್ಲ. ಇದರಲ್ಲಿ ಏನೋ ಹುನ್ನಾರ ಇದೆ, ರಾಜಕೀಯ ಹುನ್ನಾರ ಇದೆ. ಬೇಸಿಗೆ ಆರಂಭದಲ್ಲಿ ನೀರಿಗೆ ಅಭಾವ ಎದುರಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯದ ಸ್ಥಿತಿ ಮತ್ತಷ್ಟು ಘೋರವಾಗುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.